IPL 2025ರಲ್ಲಿ ನೀವು ಈ ರೋಬೋಟಾವ್ ನ ನೋಡಿರ್ಬೋದು. ಈ ರೋಬೋಟಾವ್ ನಿಂದಾಗಿ PCCI ಅವತ್ತು ದೊಡ್ಡ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದೆ. ಮತ್ತೆ BCCIಗೆ ಡೆಲ್ಲಿ ಹೈಕೋರ್ಟ್ ನಿಂದ ಲೀಗಲ್ ನೋಟಿಸ್ ಕೂಡ ಬಂದಿದೆ. ಈ ರೋಬೋಟಾವ್ ನ WT ವಿಷನ್, ಒಮ್ನಿಕ್ಯಾಮ್ ಮತ್ತು BCCI ಜೊತೆಗೂಡಿ ಡೆವಲಪ್ ಮಾಡಿದ್ದಾರೆ. ಅಡ್ವಾನ್ಸ್ಡ್ ಸೆನ್ಸರ್, HD ಕ್ಯಾಮೆರಾ ಮತ್ತು AI ಟೆಕ್ನಾಲಜಿ ಬಳಸಿ ಪ್ಲೇಯರ್ಸ್ ಜೊತೆಗೆ ರಿಯಲ್ ಟೈಮ್ ಇಂಟರಾಕ್ಷನ್ ಮಾಡುತ್ತೆ. ಬಿಹೈಂಡ್ ದ ಸೀನ್ಸ್ ಮೂಮೆಂಟ್ಸ್ ಕೂಡ ಕ್ಯಾಪ್ಚರ್ ಮಾಡುತ್ತೆ. ಆನ್ ಫೀಲ್ಡ್ ಪ್ರಾಕ್ಟೀಸ್ ರೂಟೀನ್ ಗಳನ್ನ ರೆಕಾರ್ಡ್ ಮಾಡುತ್ತೆ. ಈಗ ಅಷ್ಟೇ ಪ್ರಾಬ್ಲಮ್ ಶುರುವಾಗಿದ್ದು ಈ ನಾಯಿಯ ಹೆಸರಿಂದ. ಸ್ಟಾರ್ಟಿಂಗ್ ಅಲ್ಲಿ BCCI ಫ್ಯಾನ್ಸ್ ಗಳಿಗೆ ಆನ್ಲೈನ್ ಕಾಲ್ ಮಾಡಿ ಹೆಸರು ಸಜೆಸ್ಟ್ ಮಾಡಕ್ಕೆ ಕೇಳಿದಾಗ ಹೆಚ್ಚು ಜನ ಹೇಳಿದ್ದು ಚಂಪಕ್ ಅಂತ. ಅದಕ್ಕೆ BCCI ರೋಬೋಟ್ ಡಾಗ್ ಗೆ ಚಂಪಕ್ ಎಂದು ಹೆಸರಿಡುತ್ತೆ. ಆದ್ರೆ ಚಂಪಕ್ ಒಂದು 1952ರಿಂದ ಪ್ರಕಟವಾಗ್ತಿರೋ ಮಕ್ಕಳ ಪ್ರಸಿದ್ಧ ಮ್ಯಾಗಝಿನ್. ಈಗ ಈ ಮ್ಯಾಗಝಿನ್ ಪಬ್ಲಿಷರ್ BCCI ಮೇಲೆ ಟ್ರೇಡ್ ಮಾರ್ಕ್ ಉಲ್ಲಂಘನೆಯ ಆರೋಪ ಹೊರಿಸಿ ಡೆಲ್ಲಿ ಹೈಕೋರ್ಟ್ ನಲ್ಲಿ ಸೂಟ್ ಫೈಲ್ ಮಾಡ್ತಾರೆ. BCCI ಕೂಡ ಪ್ರತಿವಾದ ಮಾಡುತ್ತೆ. ಚಂಪಕ್ ಒಂದು ಹೂವಿನ ಹೆಸರು, ಇದ್ರ ಮೇಲೆ ಯಾರು ಹಕ್ಕು ಹೊಂದೋಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೆ ಟೆಲಿವಿಷನ್ ಸೀರಿಯಲ್ ಗಳಲ್ಲಿ ಈ ಚಂಪಕ್ ಹೆಸರು ಸುಮಾರು ಸಲ ಯೂಸ್ ಆಗಿದೆ. ಇದು ಒಂದು ಸಾಮಾನ್ಯ ಪದ, ಆದ್ರಿಂದ ಟ್ರೇಡ್ ಮಾರ್ಕ್ ನಿಯಮಾವಳಿಗಳು ಇದಕ್ಕೆ ಅನ್ವಯಿಸುವುದಿಲ್ಲ ಎಂದು ವಾದ ಮಾಡುತ್ತೆ. ಸದ್ಯ ಮ್ಯಾಟರ್ ಹೈಕೋರ್ಟ್ ನಲ್ಲಿದೆ, ಇನ್ನು ಫೈನಲ್ ಆದೇಶ ಬಂದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಸ್ಟೋರೀಸ್ ಗಳಿಗೆ ಬಿಸಿನೆಸ್ ಮೈಂಡ್ ಕನ್ನಡನ ಫಾಲೋ ಮಾಡಿ.